ಹಲೋ ಸರ್. ಹಲೋ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ ಸರ್, ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಎರಡ್ ಆಫೀಸಲ್ಲಿ ಇದೆ ನಿಮಿಷನೂ ಸರ್, ಕೇಳಲ್ಲ. ಅದನ್ನ ಒಂದ್ ನಿಮಿಷ ಮಧ್ಯದಲ್ಲೆಲ್ಲ ಕೇಳಿಸ್ಕೊಳ್ಳಿ. ಕಟ್ಟಿದ್ದಾರೆ, ಅಲ್ಲಿರೋ ಆಕ್ಸಿಡೆಂಟ್ ಕಾಂಜಿ ಆಗಿದೆ ಪಿಂಜಿ ಅಂತೆ. ಕೌನ್ಸಿಲರ್ಗಳ ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ಮನುಷ್ಯ ಅಲ್ಲ, ನಿಮಿಷ ಆಮೇಲೆ ಕೇಳಿ, ಹೇಳ್ತೀನಿ. ಅದು ಆಫೀಸಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಕೂತ್ಕೊಳ್ಳೋದಲ್ಲ. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಅವ್ನ ನಮ್ಮನ್ ಬೆಳಗ್ಗೆನೆ ಸುಳೆ ಇನ್ಫಾರ್ಮ್ ಮಗ ಯಾವನ್ ಮಾಡಿದೀನಲ್ಲ. ಬಿಚ್ಚಿದ ಅಲ್ಲಿ? ಯಾವನ್ ಬಿಚ್ಚಿದ? ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ. ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ಕೊಡ್ತೀನಿ. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ಅವ್ನ ನಮ್ಮನ್ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನ್ ಇಲ್ಲಿ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ. ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಹೇಳ್ತೀನಿ, ಅವ್ನ ಅಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಿಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ. ಯಾವನ್ಗೋ ಕೈಗೊಂಬೆ ಸರ್. ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಮೊದಲಿಗೆ ದಯವಿಟ್ಟು ಕ್ಷಮಿಸಿ, ಈ ಆಡಿಯೋದಲ್ಲಿ ನಾನು ಎಲ್ಲೂ ಕೂಡ ಬೀಪ್ ಸೌಂಡ್ ಅನ್ನು ಹಾಕಿಲ್ಲ. ಆಡಿಯೋ ಹೇಗಿದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದಷ್ಟು ಜನಕ್ಕೆ ಅದನ್ನು ಕೇಳಿಸ್ಕೊಳ್ಳುವಾಗ ಮುಜುಗರ ಆಗಬಹುದು. ಆದರೆ ನಮ್ಮನ್ನ ಆಳುವಂಥವರು ಅಂತ ಹೇಳಿಕೊಂಡು ಬರುವಂತಹ, ಅಥವಾ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿಕೊಂಡು ಇಂಥವರ ನಿಜವಾದ ಮುಖವಾಡ ಗೊತ್ತಾಗ್ಲಿ, ಅಥವಾ ಅವರ ಒಳಗಿರುವಂತಹ ಹೊಲಸು ವ್ಯಕ್ತಿತ್ವ ನೀಟಾಗಿ ಜನಕ್ಕೆ ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಆ ಮನುಷ್ಯ ಏನು ಮಾತನಾಡಿದ್ರು ಅದನ್ನೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಂಧುಗಳೇ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಘಟನೆ ಏನು ಅಂದ್ರೆ, ಈತ ಕಾಂಗ್ರೆಸ್ನ ಪ್ರಮುಖ ಮುಖಂಡ, ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ, ಶಿಡ್ಲಘಟ್ಟ ಭಾಗದ ವ್ಯಕ್ತಿ. ಈತನ ಹೆಸರು ರಾಜೀವ್ ಗೌಡ ಅಂತ ಹೇಳಿ. ಈ ವ್ಯಕ್ತಿ ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತಿ ಆಗಿರುವಂತ, KS ಅಧಿಕಾರಿಯಾಗಿರುವಂತ, ಮತ್ತೊಮ್ಮೆ ಹೇಳ್ತೀನಿ, KS ಅಧಿಕಾರಿಯಾಗಿರುವಂತ ಅಮೃತ ಗೌಡಗೆ ನಿಂದಿಸಿರುವಂತಹ ರೀತಿ ಏನು, ಇವರೆಲ್ಲ ಮನುಷ್ಯರ ಏನು ಅಂತ ಅರ್ಥ ಆಗೋದಿಲ್ಲ. ಇಂಥವ್ರು ನಮ್ಮ ಜನಪ್ರತಿನಿಧಿಗಳಾಗೋದಕ್ಕೆ ನಿಜವಾಗ್ಲೂ ಯೋಗ್ಯರ? ಹೊಲಸು ವ್ಯಕ್ತಿತ್ವ ಇವರೆಲ್ಲರದ್ದು ಕೂಡ. ಬಾಯಿ ಬಿಟ್ರೆ ಬಿ ಮಗ, ಬಾಯಿ ಬಿಟ್ರೆ ಎಸ್ ಮಗ, ಬೆಂಕಿ ಹಚ್ಚಿಬಿಡ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ, ಚಪ್ಪಲಿಲಿ ಹೊಡೆಸ್ಬಿಡ್ತೀನಿ. ಏನಪ್ಪ ಇವರೆಲ್ಲ? ಇಂತಹ ಜನಪ್ರತಿನಿಧಿಗಳಿದ್ರೆ ಅಧಿಕಾರಿಗಳು ಕೆಲಸ ಮಾಡೋದಾದ್ರೂ ಹೇಗೆ? ಅಥವಾ ಇಂಥವರು ಜನಪ್ರತಿನಿಧಿಗಳಾಗಿ ನಮ್ಮನ್ನು ಆಳುವುದಾದ್ರೂ ಹೇಗೆ ಅಂತೇಳಿ ಇವರೆಲ್ಲರೂ ಕೂಡ. ಎಂತಹ ದೌರ್ಭಾಗ್ಯ, ಎಂತಹ ದುರಂತ. ಅಪ್ಪಿತಪ್ಪಿ ಈ ಮನುಷ್ಯ ಗೆದ್ದಿದ್ರೆ ನಮ್ಮ ಶಿಡ್ಲಘಟ್ಟ ಭಾಗದ ಶಾಸಕನಾಗಿ ಆಯ್ಕೆ ಆಗಿಬಿಡ್ತಿದ್ರು. ಈಗ ಅಂದ್ರೆ ಇವೆಲ್ಲ ಉದಾಹರಣೆ ಅಷ್ಟೇ. ಇಂಥ ವ್ಯಕ್ತಿತ್ವಗಳು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ ಬಿಡಿ. DK ಶಿವಕುಮಾರ್ ಆಪ್ತ ವ್ಯಕ್ತಿ ಇವರು. ಏನಿದು ಘಟನೆ, ವಿವರವನ್ನ ಕಂಪ್ಲೀಟ್ ಆಗಿ ಗಮನಿಸ್ತಾ ಹೋಗೋಣ. ಈ ವ್ಯಕ್ತಿ ಹಿನ್ನೆಲೆ ಏನು, ಯಾರು, ಏನು, ಎತ್ತ, ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಂಧುಗಳು, ಏನಾಯ್ತು ಅಂದ್ರೆ 13ನೇ ತಾರೀಕು ಶಿಡ್ಲಘಟ್ಟದಲ್ಲಿ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ಅನ್ಸತ್ತೆ ಹೆಸರು, ಅವರ ಕಲ್ಟ್ ಸಿನಿಮಾದ ಪ್ರಚಾರ ಇರುತ್ತೆ. ಶಿಡ್ಲಘಟ್ಟದಲ್ಲಿ ನೆಹರು ಮೈದಾನದಲ್ಲಿ ಪ್ರಚಾರ ಇರುತ್ತೆ. ಆ ಪ್ರಚಾರದ ಉದ್ದೇಶದಿಂದ ಎಲ್ಲ ಕಡೆಗಳಲ್ಲೂ ಕೂಡ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವುದೇ ಪರ್ಮಿಷನ್ ಕೂಡ ತೆಗೆದುಕೊಂಡಿರೋದಿಲ್ಲ. ಇವರೆಲ್ಲ ಪರ್ಮಿಷನ್ ತೆಗೆದುಕೊಳ್ಳೋದಿಲ್ಲ. ಇವರೆಲ್ರಿಗೂ ಏನದು ಅಂದ್ರೆ, ನಾನವನು, ನಾನಿವನು, ನಾನ್ಯಾಕೆ ಅನುಮತಿ ತೆಗೆದುಕೊಳ್ಬೇಕು ಅಂತ ಹೇಳಿ. ನಮ್ಮಲ್ಲಿ ತುಂಬಾ ಕಾನೂನು ಯಾರಿಗೆ ಮಾಡಿದ್ದಾರೆ ಹೇಳಿ? ಅದು ಜನಸಾಮಾನ್ಯರಿಗೆ ಮಾತ್ರ ಕಾನೂನು. ದೊಡ್ಡವರಿಗೆ ನಮ್ಮಲ್ಲಿ ಯಾವ ಕಾನೂನು ಕೂಡ ಅನ್ವಯ ಆಗೋದಿಲ್ಲ. ಇವ್ರು ಆಡಿದ್ದೇ ಆಟ, ಇವ್ರು ಮಾಡಿದ್ದೇ ಕಾನೂನು, ಯಾರು ಕೂಡ ಕೇಳೋದಿಲ್ಲ. ಒಟ್ಟಾರೆಯಾಗಿ ಪರ್ಮಿಷನ್ ಇಲ್ಲದೆ ಎಲ್ಲ ಕಡೆಗಳದ್ದು ಕೂಡ ಕಲ್ಟ್ ಸಿನಿಮಾದ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ.
ಹೀಗಿರುವಾಗಲೇ ಏನಾಗುತ್ತೆ ಅಂದ್ರೆ ಒಂದು ಕೋಟೆ ವೃತ್ತ ಅಂತಿದೆ ಶಿಡ್ಲಘಟ್ಟದಲ್ಲಿ, ಅಲ್ಲಿ ಒಂದು ದೊಡ್ಡದಾಗಿರುವಂತಹ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ. ಫ್ಲೆಕ್ಸ್ ಅನ್ನ ರಸ್ತೆ ಮಧ್ಯದಲ್ಲೇ ಹಾಕಿಬಿಟ್ಟಿರ್ತಾರೆ. ಒಂದು ರೀತಿಯಲ್ಲಿ ಜನ ಓಡಾಡುವಾಗ ಡಿಸ್ಟರ್ಬ್ ಆಗುವ ರೀತಿಯಲ್ಲಿ, ಜನ ಓಡಾಡೋದಕ್ಕೆ ತೊಂದರೆ ಆಗುವ ರೀತಿಯಲ್ಲಿ. ಇವರಿಗೆಲ್ಲ ಜನರಿಗೆ ತೊಂದರೆ ಆಗುತ್ತೆ ಇನ್ನೊಂದು ಮಗದೊಂದು ಯಾವುದೂ ಕೂಡ ಇಲ್ಲ. ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಮಗನ ಸಿನಿಮಾ ಅಂದಾಗ ನಾವು ಇಷ್ಟು ಮಾಡಿದ್ರೆ ಆಗದ ಅಂತ ಹೇಳಿ ಅವರೆಲ್ಲರೂ ಕೂಡ ಮಾಡಿದ್ದಾರೆ ಬಿಡಿ, ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಒಟ್ಟಾರೆಗೆ ಆ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಫ್ಲೆಕ್ಸ್ ಹಾಕಿದ್ದಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರೊಬ್ಬರು ಹೋಗಿ ಪೌರಾಯುಕ್ತೆಗೆ ದೂರನ್ನ ಕೊಟ್ಟಿದ್ದಾರೆ. ಅಮೃತಗೌಡ ಅಂತ ಪೌರಾಯುಕ್ತೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅದಾದ ಬಳಿಕ ತಮ್ಮ ನಗರಸಭೆ ಸಿಬ್ಬಂದಿಯಿಂದ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದಾರೆ. ಫ್ಲೆಕ್ಸ್ ಅನ್ನ ತೆರವುಗೊಳಿಸ್ತಾ ಇದ್ದ ಹಾಗೆ ಈ ರಾಜೀವ್ ಗೌಡಗೆ ಬುಡದಿಂದ ತಲೆವರೆಗೂ ಕೂಡ ಉರಿದು ಬಿಟ್ಟಿದೆ. ಅಯ್ಯೋ, ನಮ್ಮ ಫ್ಲೆಕ್ಸ್ ತೆಗೆಯೋದಂದ್ರೆ ಏನು? ನಮ್ದೇ ಸರ್ಕಾರ ಇದೆ, ನಮ್ದೇ ಆಡಳಿತ ಇರೋದು, ನಮ್ಮ ಮಿನಿಸ್ಟರ್ ಮಗನ ಸಿನಿಮಾದ ಫ್ಲೆಕ್ಸ್ ಅದು ನಮ್ದೇ ತೆಗೆದು ಬಿಟ್ಟಿದ್ದಾರಲ್ಲ ಅಂತ ಹೇಳಿ ವಿಪರೀತ ಅಂದ್ರೆ ವಿಪರೀತ ಸಿಟ್ಟು ಬಂದ್ಬಿಟ್ಟಿದೆ. ತಕ್ಷಣವೇ ಅಮೃತಗೌಡಗೆ ಫೋನ್ ಮಾಡಿದ್ದಾರೆ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಆ ಆಡಿಯೋದಲ್ಲಿ ಏನೇನಿದೆ ಅನ್ನೋದು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರೆ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದರಲ್ಲಿ ಆರಂಭದಲ್ಲಿ ಆ ಅಧಿಕಾರಿ ಪಾಪ ಬಹಳ ಸಾಫ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅಧಿಕಾರಿ ಅಷ್ಟು ಸಾಫ್ಟ್ ಆಗಿ ಮಾತನಾಡುವಂತ ಅವಶ್ಯಕತೆಯೂ ಕೂಡ ಇಲ್ಲ. ಅಂದ್ರೆ ಈ ರೀತಿಯಾಗಿ ಆವಾಜ್ ಆಗ್ತಾಗ ಅಥವಾ ಈ ರೀತಿಯಾಗಿ ಮನಸ್ಸಿಗೆ ಬಂದಾಗ ಮಾತನಾಡಿದಾಗ. ಆದ್ರೆ ಏನ್ ಮಾಡೋದು, ಅವ್ರ ಇದ್ರಲ್ಲೇ ಕೆಲಸ ಮಾಡ್ಬೇಕಲ್ಲ. ಜಾಸ್ತಿ ಏನಾದ್ರು ಮಾತಾಡ್ಬಿಟ್ರೆ ಮುಂದೆ ತೊಂದರೆ ಕಿರುಕುಳ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ರಾಜಕಾರಣಿಗಳಿಂದ ಅಧಿಕಾರಿಗಳಿಗೆ. ಹೀಗಾಗಿ ಆ ಅಧಿಕಾರಿ ಪಾಪ ಬಹಳ ಸಾಫ್ಟ್ ಆಗಿ ಮಾತಾಡ್ತಾರೆ. ಎಷ್ಟೊತ್ತು ಸಾಫ್ಟ್ ಆಗಿ ನಿಭಾಯಿಸೋಕೆ ಸಾಧ್ಯಗೋ ಅಷ್ಟೊತ್ತು ಸಾಫ್ಟ್ ಆಗಿ ನಿಭಾಯಿಸ್ತಾರೆ. ಯಾವಾಗ ಈ ಮನುಷ್ಯ ವಿಪರೀತ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಆಗ ಅಧಿಕಾರಿ ಹೇಳ್ತಾರೆ, ನೀವು ಅನುಮತಿಯನ್ನು ಕೂಡ ತೆಗೆದುಕೊಂಡಿಲ್ಲ. ಅನುಮತಿ ಸಾಯಿಲಿ ಅತ್ಲಾಗೆ ಸೈಂಟಿಫಿಕ್ ಆದ್ರೂ ಹಾಕಬೇಕಲ್ಲ, ಜನ ಆರಾಮಾಗಿ ಓಡಾಡುವ ರೀತಿಯಲ್ಲಿ ಹೋದ್ರೂ ಹಾಕಬೇಕಲ್ಲ. ಅಲ್ಲಿ ಜನ ಬಿದ್ದು ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪು ಬಿಟ್ರೆ ಅದಕ್ಕೆ ನಾವು ಹೊಣೆ ಆಗಿಬಿಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಪಾಪ ಬಹಳ ನಾಜೂಕಿಂದ ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಪಡ್ತಾರೆ. ಆದ್ರೆ ರಾಜೀವ್ ಗೌಡಗೆ ಅರ್ಥ ಆಗಲ್ಲ. ಯಾಕೇಳಿ, ಮೈ ತುಂಬಾ ಅಹಂಕಾರವನ್ನು ತುಂಬಿಕೊಂಡಿರ್ತಾರೆ. ನಾವಿದು ಎನ್ನುವಂತ ಹಮ್ಮು ಬಿಮ್ಮು ಎಲ್ಲವೂ ಕೂಡ ರಕ್ತದಲ್ಲೇ ಬಂದುಬಿಟ್ಟಿರುತ್ತೆ. ಹೀಗಾಗಿ ಬಾಯಿಗೆ ಬಂದ ಹಾಗೆ ಎಸ್ ಮಗ ಬಿ ಮಗ, ಅದು ಓರ್ವ ಮಹಿಳಾ ಅಧಿಕಾರಿ ಅಂತ ನಡ್ಕೊಳ್ಳುವಂತ ರೀತಿಯ. ಓಕೆ, ಇಷ್ಟು ಆಯ್ತು. ಇಷ್ಟಾದ ನಂತರವೇ ಈ ಆಡಿಯೋ ವಿಪರೀತ ವೈರಲ್ ಆಯಿತು. ವೈರಲ್ ಆಗ್ತಾ ಇದ್ದ ಹಾಗೆ ನಗರಸಭೆ ಪೌರಾಯುಕ್ತೆ ಆಗಿರುವಂತಹ ಅಮೃತಗೌಡ ಧೈರ್ಯವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅಧಿಕಾರಿಗೆ ಹ್ಯಾಟ್ಸ್ ಆಫ್ ಅನ್ನು ಕೂಡ ಹೇಳಬೇಕು. ಯಾಕಂದ್ರೆ ತುಂಬಾ ಅಧಿಕಾರಿಗಳು ಧೈರ್ಯವನ್ನ ತೋರಿಸೋದಿಲ್ಲ. ತುಂಬಾ ಅಧಿಕಾರಿಗಳು ಇಂಥವಾದಂಥ ಸಂದರ್ಭದಲ್ಲಿ ಅದನ್ನು ಸಹಿಸ್ಕೊಂಡು ಹೇಗೋ ಇದ್ದು ಬಿಡ್ತಾರೆ, ವಿಚಾರ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ, ಅವ್ರು ಪ್ರತಿಭಟನೆ ಮಾಡೋದಂಥದ್ದೇನು ಕೂಡ ಮಾಡೋದಿಲ್ಲ. ಆದ್ರೆ ಇಲ್ಲಿ ಪೌರಾಯುಕ್ತೆ ಧೈರ್ಯವಾಗಿ ಆ ವಿಚಾರವನ್ನ ಹೊರಗಡೆ ಹೇಳಿದ್ದಾರೆ. ಅಂದ್ರೆ ಏನು ಭಯ ಇರುತ್ತೆ ಗೊತ್ತಾ, ಈಗ ಅವ್ರಿಗೆಲ್ರಿಗೂ ಕೂಡ ಇವತ್ತೇನೋ ಹೇಳ್ಬಿಡ್ತಾರೆ, ನಾಳೆ ಅದೇ ವ್ಯಕ್ತಿ MLA ಆಗಿ ಬಂದ್ಬಿಟ್ರೆ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋದು ಹೇಗೆ, ಇಂಥ ಆತಂಕ ಕೆಲವು ಕೂಡ ಇರುತ್ತೆ. ಆದ್ರೆ ಪೌರಾಯುಕ್ತೆ ಧೈರ್ಯವಾಗಿ ಆ ವಿಚಾರವನ್ನ ಮುನ್ನೆ ತರುವಂತ ಕೆಲಸವನ್ನ ಮಾಡಿದ್ರು. ಅಂತಿಮವಾಗಿ ಪೌರಾಯುಕ್ತೆ ಪ್ರತಿಭಟನೆಯನ್ನ ಆರಂಭಿಸಿದ್ರು. ನಗರಸಭೆಯ ಎಲ್ಲ ಸಿಬ್ಬಂದಿ ಕೂಡ ಆ ಸಂದರ್ಭದಲ್ಲಿ ಪೌರಾಯುಕ್ತಿಗೆ ಸಾಥನ್ನ ಕೊಟ್ಟರು. ನಿಮ್ಮ ಜೊತೆಗೆ ನಾವಿದ್ದೇವೆ, ಈ ವಿಚಾರ ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕು ಅಂತ ಹೇಳಿ. ಇಷ್ಟ ಆದ ಬಳಿಕ ಇದೀಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಡಲಾಗಿದೆ. ಆ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ. ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಥವಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಶಿಡ್ಲಘಟ್ಟದ ರಾಜೀವ್ ಗೌಡ ಮಾತನಾಡ್ತಾ, ಆಯ್ತು ನನ್ನಿಂದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಏನೋ ಜಾಸ್ತಿ ಮಾತನಾಡ್ಬಿಟ್ಟೆ ಅಂತ ಹೇಳಿ. ಇದು ಕ್ಷಮೆ ಕೇಳೋ ಮ್ಯಾಟರ್ ಅಲ್ಲ. ಆ ಮನುಷ್ಯನ ವ್ಯಕ್ತಿತ್ವ ಹೇಗಿದೆ, ಅವರ ಅಹಂಕಾರ ಹೇಗಿದೆ, ಅದೆಲ್ಲವೂ ಕೂಡ ಇವತ್ತು ಜಗಜ್ಜಾಹೀರಾಗಿದೆ ಅಥವಾ ಎಲ್ರಿಗೂ ಕೂಡ ಗೊತ್ತಾಗಿ ಹೋಗಿದೆ. ಈ ರಾಜೀವ್ ಗೌಡ ಯಾರು ಅಂತ ಚುಟುಕಾಗಿ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಯಾಕೆ ಇಷ್ಟು ಅಹಂಕಾರ ಬಂತು ಅಂತ ನೋಡ್ತಾ ಹೋಗೋದಾದ್ರೆ, ರಾಜೀವ್ ಗೌಡ ಶಿಡ್ಲಘಟ್ಟದ ಪ್ರಮುಖ ನಾಯಕ, ಹಾಗೆ KPCC ಸಂಯೋಜಕ ಕೂಡ ಹೌದು, ಹಾಗೆ DK ಶಿವಕುಮಾರ್ ಅವರ ಆಪ್ತ ವ್ಯಕ್ತಿ ಕೂಡ ಹೌದು. ಕಳೆದ ಬಾರಿಯ ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡಿಬಿಟ್ಟಿದ್ರು. ಅಲ್ಲಿ ಇಬ್ಬರ ನಡುವೆ ಟಿಕೆಟ್ಗೆ ತೀವ್ರ ಪೈಪೋಟಿ ಇತ್ತು. ಪುಟ್ನಂಜಪ್ಪ ಅಂತ ಅವ್ರ ಹೆಸರು ಬರುತ್ತೆ. ನಾನು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಹೆಸರನ್ನು ಕೇಳ್ಪಟ್ಟಿದ್ದೆ. ಅವ್ರ ನಡುವೆ ತೀವ್ರವಾದಂತಹ ಪೈಪೋಟಿ ಇತ್ತು. DK ಶಿವಕುಮಾರ್ ಆಪ್ತ ಎನ್ನುವ ಕಾರಣಕ್ಕಾಗಿ ಈ ವ್ಯಕ್ತಿ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿ ಆಗಿಬಿಟ್ರು. ಆದರೆ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. ಅಲ್ಲಿ JDS ನ ರವಿಕುಮಾರ್ ಗೆಲುವನ್ನು ಸಾಧಿಸ್ತಾರೆ. ಕಾಂಗ್ರೆಸ್ ನಿಂದ ಬಂಡಾಯ ಇದ್ದಂತ ಪುಟ್ನಂಜಪ್ಪ ಅಂತ ಹೇಳಿ ಅವರು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಅವರು 2ನೇ ಸ್ಥಾನವನ್ನು ಪಡಿತಾರೆ. ಈ ರಾಜೀವ್ ಗೌಡ 31,000 ಮತವನ್ನು ಪಡೆದು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. ಈ ಮನುಷ್ಯನ ಹೆಂಡತಿ ಇದೀಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಕೂಡ ಹೌದು. ಅಂದ್ರೆ ಶಿಡ್ಲಘಟ್ಟದ ಕಾಂಗ್ರೆಸ್ನ ಅಧ್ಯಕ್ಷೆ ಕೂಡ ಹೌದು. ಜೊತೆಗೆ ಈ ರಾಜೀವ್ ಗೌಡ ಕಳೆದ ಬಾರಿಯ ಚುನಾವಣೆಯಲ್ಲಿ ತೋರಿಸಿಕೊಂಡಿರುವ ಹಾಗೆ 79 ಕೋಟಿ ಆಸ್ತಿಯ ಒಡೆಯ. ದುಡ್ಡಿದೆ, ಕಾಂಗ್ರೆಸ್ನಲ್ಲಿ ಒಳ್ಳೆ ಪೊಸಿಷನ್ ಇದೆ, MLA ಕ್ಯಾಂಡಿಡೇಟ್ ಬೇರೆ, ಇನ್ನೇನು ಬೇಕು ಹೇಳಿ, ಆಡಿದ್ದೆ ಆಟ ಇರುವಂತ ಮನಸ್ಥಿತಿ. ಇನ್ನು ಒಳಗೊಳಗೆ ಸಿಟ್ಟು ಯಾಕೆ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಅಧಿಕಾರಿಗಳನ್ನ ಯಾವುದೇ ಪಕ್ಷದವ್ರು ಅಧಿಕಾರಕ್ಕೆ ಬರಲಿ, ಅವ್ರಿಗೆ ತಮಗೆ ಬೇಕಾದ ರೀತಿಯಲ್ಲಿ ಅವರು ಬಳಸ್ಕೊಳ್ಳೋದು ಅಧಿಕಾರಿಗಳನ್ನ. ಈ ಕಡೆ ವಿಪಕ್ಷದಲ್ಲಿ ಇದ್ದಂಥವರಿಗೆ ಅದು ಸಿಟ್ಟು, ಅಂದ್ರೆ ಅವ್ರನ್ನ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರ ಅಂತ ಹೇಳಿ. ಇವರ ನಡುವಿನ ಈ ಸಂಘರ್ಷ, ಇವರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಕೆಲಸನೂ ಮಾಡೋಕ್ಕಾಗದೆ ಮಾನಸಿಕವಾಗಿ ಹಿಂಸೆ ಅನುಭವಿಸೋದು. ಅವ್ರದ್ದೇನೋ ಮಾಡಿಬಿಟ್ರೆ ಇವ್ರಿಗೆ ಸಿಟ್ಟು, ಇವ್ರದ್ದೇನೋ ಮಾಡಿಬಿಟ್ರೆ ಅವ್ರಿಗೆ ಸಿಟ್ಟು, ಇಂಥ ಭಾಗಿಯಾಗಿ ಜರ್ಜರಿತವಾಗೋದು ಅಧಿಕಾರಿಗಳು.
ಯಾಕೆ ನಮ್ಮಲ್ಲಿ ತುಂಬಾ ಸಂದರ್ಭದಲ್ಲಿ ಕೆಲಸ ಆಗಲ್ಲ, ಯಾಕೆ ಜನ ಕೆಲಸ ಮಾಡಿಸ್ಕೊಳಕ್ಕಾಗದೆ ಒದ್ದಾಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳು ನೆಮ್ಮದಿಯನ್ನೇ ಕೊಡೋದಿಲ್ಲ. ಹಂಗಂದ್ರೆ ಮಾತ್ರ ಎಲ್ಲಾ ಅಧಿಕಾರಿಗಳು ಸಾಚಗಳು ಅಂತಲ್ಲ, ಅಧಿಕಾರಿಗಳಲ್ಲೂ ಕೂಡ ಕಪಟಿಗಳಿದ್ದಾರೆ, ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ, ಭ್ರಷ್ಟರಿದ್ದಾರೆ, ಲಂಚಕೋರಿದ್ದಾರೆ, ನೀತಿಗೆಟ್ಟಂತವರಿದ್ದಾರೆ, ಅಪ್ರಾಮಾಣಿಕರಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ ಬಿಡಿ ಬೇಕಾದಷ್ಟು. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಆದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ನಮ್ಮ ರಾಜಕಾರಣಿಗಳೇ ಬಿಡೋದಿಲ್ಲ. ನಮ್ಮ ರಾಜಕಾರಣಿಗಳು ಅವ್ರನ್ನ ಬೇಕಾದ ರೀತಿಯಲ್ಲಿ ಗೊಂಬೆ ಕುಣಿಸ್ತಾ ಇರ್ತಾರೆ. ಹೀಗಾಗಿ ಅಧಿಕಾರಿಗಳು ಜರ್ಜರಿತರಾಗಿ ಹೋಗ್ಬಿಡ್ತಾರೆ. ಇಲ್ಲೂ ಅಂಥದ್ದೇನೋ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ MLA ರವಿಕುಮಾರ್ ಹಾಗೆ ಈ ರಾಜೀವ್ ಗೌಡ ಇವ್ರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಅಧಿಕಾರಿಗಳು ಇದೀಗ ನರಳಾಡುವಂತ ಪರಿಸ್ಥಿತಿ ಎದುರಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ವಿಚಾರ. ಈ ಅಧಿಕಾರಿ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ, ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇವರ ಗಂಡ NRI, ಒಂದೊಳ್ಳೆ ಕಂಪ್ನಿಯಲ್ಲಿ ಕೈ ತುಂಬ ಸಂಬಳವೂ ಕೂಡ ಇತ್ತು. ಆದ್ರೆ ನಾನೇನೋ ಮಾಡಬೇಕು ಎನ್ನುವ ಕಾರಣಕ್ಕಾಗಿ KS ಅನ್ನ ಕಂಪ್ಲೀಟ್ ಮಾಡಿ KS ಪರೀಕ್ಷೆಯನ್ನು ಬರೆದು ಅಂತಿಮವಾಗಿ ಈಗ KS ಅಧಿಕಾರಿಯಾಗಿದ್ದಾರೆ. ಒಂದು ನಗರಸಭೆಗೆ ಪೌರಾಯುಕ್ತೆ ಆಗಿದ್ದಾರೆ. KS ಅಧಿಕಾರಿ ಆಗೋದಷ್ಟು ಸುಲಭ ಅಲ್ಲ, ಅದಕ್ಕೂ ಬಹಳ ಪಾಪ ಒದ್ದಾಡಿರ್ತಾರೆ. ಆದ್ರೆ ಇಂಥದ್ರಲ್ಲಿ ರಾಜಕಾರಣಿಗಳು ಬಂದುಬಿಟ್ಟು ಅವ್ರನ್ನ ಬೇಕಾದ ರೀತಿಯಲ್ಲಿ ಕುಣಿಸೋದು, ಮನಸ್ಸಿಗೆ ಬಂದಾಗ ನಡೆಸ್ಕೊಳ್ಳೋದು. ಈಗ ಕಾಂಗ್ರೆಸ್ಗೆ ನಿಜವಾಗ್ಲೂ ಅವರಿಗೆ ಜನರ ಬಗ್ಗೆ ಕಾಳಜಿ ಇತ್ತು ಅಂತಾದ್ರೆ, ಈಗ ಆಡಳಿತದಲ್ಲಿರೋದು ಕೂಡ ಅವರ ಪಕ್ಷದ ಓರ್ವ ಮುಖಂಡ ಈ ರೀತಿಯ ವರ್ತನೆಯನ್ನು ತೋರಿದ್ದಾರೆ. ಅವರ ವಿರುದ್ಧ ಪಕ್ಷದ ಕಡೆಯಿಂದಲೂ ಕ್ರಮ ಆಗಬೇಕು. ಹಾಗೆ ಪೊಲೀಸರಿಗೂ ಕೂಡ ಸೂಚನೆ ಕೊಡಬೇಕು, ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತ ಹೇಳಿ. ಈಗ ನಾವೆಲ್ಲರೂ ಕೂಡ ಶುರು ಮಾಡ್ಕೊಳ್ಬೇಕು ಒಂದು ಕ್ಯಾಂಪೇನ್, ಬಂಧನ ಯಾವಾಗ ಅಂತ ಹೇಳಿ. ಯಾಕಂದ್ರೆ ಇಂಥವ್ರು ಅರೆಸ್ಟ್ ಆಗಲೇಬೇಕು. ಇಂಥವ್ರು ಅರೆಸ್ಟ್ ಆಗಿಲ್ಲ, ಇಂಥವ್ರಿಗೆ ಕ್ರಮ ಆಗಿಲ್ಲ ಅಂತಾದ್ರೆ ಈ ರೀತಿಯಾಗಿ ನಾಲಿಗೆ ಹರಿಬಿಡುವಂತಹ ಜನಪ್ರತಿನಿಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಹೀಗಾಗ್ಬಿಟ್ರೆ. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.